ಹಲೋ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಇದು ನಿಮ್ಮ ಪ್ರೀತಿಯ ಸಿಸ್ಟರ್ ವ್ಲಾಗ್. ಚಿಕ್ಕವರಿಂದ ದೊಡ್ಡವರಿಂದ ಎಲ್ರಿಗೂ ಫೇವ್ರೇಟ್ ಆಗಿರೋ ಕ್ರಿಸ್ಪಿ ಕಾರ್ನ್ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಇದು ಬಾರ್ಬಿಕ್ಯೂ ನೇಷನಲ್ಲಿ ಸೂಪರ್ ಆಗಿರೋ ಒಂದು ಫೇಮಸ್ ಡಿಶ್. ಇದು ಎಲ್ಲರೂ ಕೂಡ ಇದನ್ನು ಫೇವರ್ ಆಗಿ ತುಂಬ ಇಷ್ಟಪಟ್ಟು ತಿಂತಾರೆ. ನಾನು ಇದಕ್ಕೊಂದು 3 ಕಾರ್ನ್ ತೊಗೊಂಡಿದ್ದೀನಿ. ಇದನ್ನು ಸಿಪ್ಪೆ ತೆಗೆದು ನೀಟಾಗಿ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಖಾರದ ಪುಡಿ, ಧನಿಯಾ ಪೌಡರ್, ಚಿಕನ್ ಮಸಾಲ, ಗರಂ ಮಸಾಲ, ಹಾಗೆ ಚಾಟ್ ಮಸಾಲ ತೊಗೊಂಡಿದ್ದೀನಿ. ಚಾಟ್ ಮಸಾಲ ಮಿಸ್ ಮಾಡಲೇಬಾರ್ದು. ಹಾಗೆ ಕಾರ್ನ್ಫ್ಲೋರು, ಕೊತ್ತಂಬರಿ ಸೊಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನೀರಿಟ್ಟಿದ್ದೀನಿ ನಾನು ಆಲ್ರೆಡಿ. ಆ ಬಿಸಿ ನೀರಿಗೆ ಈ ಕಾರ್ನ್ ಹಾಕಿ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಅದನ್ನು ಬೇಯಿಸ್ಕೊಳ್ಳೋಣ. ಇದಕ್ಕೆ ನಾನು ಸ್ವಲ್ಪ ಸಾಲ್ಟ್ ಯೂಸ್ ಮಾಡ್ತಿದ್ದೀನಿ. ಇನ್ನು ಮಿಕ್ಕಿದ್ದು ಬೇರೆ ಪ್ರೊಸೆಸ್ಗೆ ಬೇಕಾಗುತ್ತೆ, ನಾನು ಹೇಳ್ತೀನಾಗ. ಈಗ ಚೆನ್ನಾಗಿ ಇದು ಬಾಯ್ಲ್ ಆಗ್ತಿದೆ. ಒಂದು 2 ನಿಮಿಷ ಬಾಯ್ಲ್ ಆದಮೇಲೆ ಇದನ್ನು ಎತ್ತಿಟ್ಕೊಳ್ಳೋಣ. ಕಾರ್ನ್ ಅಂತೂ ಯಾರು ಇಷ್ಟಪಡಲ್ಲ ಅನ್ನೋ ಮಾತೇ ಇಲ್ಲ. ಪ್ರತಿಯೊಬ್ಬರಿಗೂ ಕಾರ್ನ್ ಅನ್ನೋದು ತುಂಬ ಇಷ್ಟ ಆಗಿರುತ್ತೆ. ಈಗಂತೂ ರೈನಿ ಸೀಸನ್ ಇರೋದ್ರಿಂದ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಮಳೆ ಬರಬೇಕಾದ್ರೆ ಈ ಥರ ನಾವು ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ. ಜಸ್ಟ್ ಇಮ್ಯಾಜಿನೇಷನ್. ಈಗ ಬೆಂದಿರೋ ಕಾರ್ನ್ಗೆ ಒಂದು 4 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊತಾ ಇದ್ದೀನಿ. ನೀವು ಕಾರ್ನ್ಫ್ಲೋರ್ ಜೊತೆಗೆ ಅಕ್ಕಿ ಹಿಟ್ಟು ಕೂಡ ಆ್ಯಡ್ ಮಾಡ್ಕೊಬೋದು, ಅವಾಗ ಇನ್ನೂ ಕ್ರಿಸ್ಪಿನೆಸ್ ಬರುತ್ತೆ. ಬಟ್ ನನಗೆ ಈ ಸ್ವಲ್ಪ ಮಾಡ್ತಿರೋದ್ರಿಂದ ಸಾಕು ಅನಿಸ್ತು. ಒಂದು 4 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೆ. ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಕಾರ್ನ್ ಈ ಲೆವೆಲ್ಗೆ ರೆಡಿ ಆಗಿರಬೇಕು, ಒಂದಕ್ಕೊಂದು ಸ್ಟಿಕ್ ಆಗಬಾರ್ದು. ಒಂದು ಕಡಾಯಲ್ಲಿ ನಾನು ಎಣ್ಣೆ ಇಟ್ಕೊಂಡಿದ್ದೀನಿ. ಫಸ್ಟ್ ಒಂದು 2 ಕಾಳು ಹಾಕಿ ನೋಡೋಣ. ಓಕೆ, ಇವಾಗ ಆಗಿದೆ. ಈಗೆಲ್ಲ ಒಂದೊಂದೇ ಬಿಡಿ ಮಾಡ್ಕೊಂಡು ಹಾಕ್ಕೊಳ್ಳಿ ಅದರೊಳಗಡೆ. ಕೆಲವ್ರು ಹೇಳ್ತಾರೆ ಕಾರ್ನು ಎಣ್ಣೆಗೆ ಹಾಕಿದ್ರೆ ಸಿಡಿಯುತ್ತೆ ಅಂತ, ಬಟ್ ನನಗೇನು ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ಸಮ್ಟೈಮ್ಸ್ ಆಗಿರ್ಬೋದು, ಆಗಲ್ಲ ಅಂತ ಹೇಳಲ್ಲ, ಬಟ್ ನೋಡ್ಕೊಂಡು ಮಾಡ್ಕೊಳ್ಳಿ. ಇದನ್ನು ನೀವು 5 ನಿಮಿಷಕ್ಕೆ ಮ್ಯಾಕ್ಸಿಮಮ್ ನೀವು ರೆಡಿ ಮಾಡ್ಕೊಂಬಿಡ್ಬೋದು. ಮಕ್ಕಳು ಬಾಕ್ಸ್ಗೆ ಹಾಕ್ಬೋದು, ಹಸ್ಬೆಂಡ್ ಆಫೀಸ್ಗೆ ಸ್ನ್ಯಾಕ್ಸ್ ಥರ ಯೂಸ್ ಮಾಡ್ಬೋದು. ನಾವು ಮಳೆ ಬರಬೇಕಾದ್ರೆ ವಿತ್ ಕಾಫಿ ಜೊತೆಗೆ ಸೂಪರ್ ಆಗಿರುತ್ತೆ. ನೀವು ಇದನ್ನು ಹೇಗೆ ಮಾಡಿ ಬಟ್ ಅಲ್ಟಿಮೇಟಾಗಿ ಬರುತ್ತೆ, ಅಷ್ಟು ರುಚಿಯಾಗಿರುತ್ತೆ ಕಾರ್ನ್ ಅನ್ನೋದು. ಕಾರ್ನಲ್ಲಿ ಮಕ್ಕಳಿಗೆ ಏನೇ ಮಾಡಿಕೊಟ್ರು ತುಂಬ ಚೆನ್ನಾಗಿ ತಿಂತಾರೆ. ನಾನು ಇದಕ್ಕೆ ಯೂಸ್ ಮಾಡ್ತಿರೋದು ಅಮೇರಿಕನ್ ಕಾರ್ನು, ಇಂಡಿಯನ್ ಕಾರ್ನ್ ಅಲ್ಲ, ಅಮೇರಿಕನ್ ಕಾರ್ನ್ ಯೂಸ್ ಮಾಡ್ತಿದ್ದೀನಿ. ಇದು ಬೇಗನೂ ಬೇಯುತ್ತೆ, ಸ್ವೀಟ್ ಅಂಶ ಅನ್ನೋದು ಜಾಸ್ತಿನೂ ಇರುತ್ತೆ. ಈಗ ಇದು ರೆಡಿ ಆಗಿದೆ. ಇನ್ನೊಂದು ಟೈಪ್ಸ್ ಇದೆ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೀಟಾಗಿ ಫ್ರೈ ಆಗಿದೆ. ಈಗ ಇದನ್ನೊಂದು ಬೌಲ್ಗೆ ಎತ್ಕೊಳ್ಳೋಣ.